ಬಂಧುಗಳೇ, ನಾನು ನಾರಾಯಣ ಸ್ವಾಮಿ, ದಸದಿಕ್ಕು ನ್ಯೂಸ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಬಂಧುಗಳೇ, ನಮ್ಮ ದೇಶದಲ್ಲಿ ವ್ಯಾಪಕವಾಗಿ ಹರಡಿರ್ತಕ್ಕಂಥ ಭ್ರಷ್ಟಾಚಾರಕ್ಕೆ ಸಂಬಂಧಿಸಿದಂತೆ ನಮ್ಮ ಕೇಂದ್ರ ಸರ್ಕಾರ ಅಥವಾ ನಮ್ಮ ನರೇಂದ್ರ ಮೋದಿಯವರು ಯಾವ ಕಾನೂನು ಕ್ರಮ ಕೈಗೊಂಡ್ರು ಎಂಬುದರ ಬಗ್ಗೆ ಇಂದಿನ ವಿಚಾರ. ಬಂಧುಗಳೇ, ತಮಗೆಲ್ರಿಗೂ ಗೊತ್ತಿರೋ ಹಾಗೆ ನಮ್ಮ ದೇಶದಲ್ಲಿ ನಡೀತಾ ಇರುವಂಥ ಭ್ರಷ್ಟಾಚಾರ, ಇದಕ್ಕೆ ಸಂಬಂಧಪಟ್ಟಂಗೆ ನಮ್ಮ ಕೇಂದ್ರ ಸರ್ಕಾರ ಅಥವಾ ನಮ್ಮ ನರೇಂದ್ರ ಮೋದಿ ಪ್ರಧಾನಮಂತ್ರಿಗಳು ಒಂದು ಕಾನೂನನ್ನು ಜಾರಿಗೆ ತಂದು ಇದಕ್ಕೆ ಒಂದು ಇತಿಶ್ರೀ ಆಡ್ತಾರೆ ಅನ್ನುವಂಥ ಭಾವನೆ ಅಥವಾ ಅಭಿಪ್ರಾಯ ನಮ್ಮೆಲ್ರಿಗೂ ಪ್ರಾರಂಭದಲ್ಲಿತ್ತು. ನರೇಂದ್ರ ಮೋದಿ ಅವರು ಅಧಿಕಾರ ವಹಿಸಿಕೊಂಡು ಇಲ್ಲಿಗೆ ಒಂದು 11 ವರ್ಷ ಆಗಿದೆ. 2ನೇ ಬಾರಿ 3ನೇ ಬಾರಿ ಪ್ರಧಾನಮಂತ್ರಿಗಳಾಗಿದ್ದಾರೆ. ಇಂಥ ಅವಕಾಶ ಬೇರೆ ಯಾರಿಗೂ, ಇಂದಿರಾ ಗಾಂಧಿ ಬಿಟ್ರೆ ಇನ್ನು ಬೇರೆ ಯಾರಿಗೂ ಸಿಕ್ಲಿಲ್ಲ. 3ನೇ ಬಾರಿ ಪ್ರಧಾನಮಂತ್ರಿ ಆಗುವಂಥ ಅವಕಾಶ. ಇವರಿಗೆ ಒಳ್ಳೆ ಮೆಜಾರಿಟಿ ಇತ್ತು ಸಂಸತ್ನಲ್ಲಿ, ಪೂರ್ಣ ಪ್ರಮಾಣದಲ್ಲಿ ಮೆಜಾರಿಟಿ ಇದ್ದಂಥ ಒಂದು ಪಕ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ. ಇವರು ಇದು ಒಂದು ಭ್ರಷ್ಟಾಚಾರವನ್ನು ತೊಡಗಿಸುವಂತ ಒಂದು ಬಿಗಿಯಾದ ವ್ಯವಸ್ಥೆಯನ್ನ ನಮಗೆ ಮಾಡಲಿಲ್ಲ. ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇರೋದು, ಅಥವಾ ನಾವು ಕೆಲವರು ಬಡವನಾಗೆ ಇರುವಂಥದ್ದು, ಶ್ರೀಮಂತನಾಗೆ ಹೋಗುವಂಥದ್ದು, ಇದಕ್ಕೊಂದು ಇತಿಶ್ರೀ ಆಡಬೇಕಾಗಿತ್ತು. ಕೆಳವರ್ಗದ ಜನ ಅಥವಾ ತಳಮಟ್ಟದಲ್ಲಿರುವಂತ ಒಬ್ಬ ಪ್ರಜೆ ಒಂದು ಸರ್ಕಾರಿ ಆಫೀಸ್ಗೆ ಹೋಗಿ ಅವನು ಕೆಲಸ ಮಾಡಿಸ್ಕೊ ಬರ್ಬೇಕಾದ್ರೆ ಎಷ್ಟು ಮಟ್ಟಕ್ಕೆ ಅವನು ತೊಂದರೆಗೊಳಗಾಗ್ತಾನೆ, ಅವನು ಎಷ್ಟು ಮಟ್ಟಿಗೆ ಅವನು ಕೆಲಸವನ್ನ ಮಾಡಿಸ್ಕೊಂಡು ಬರ್ತಾನೆ, ಇದು ನರೇಂದ್ರ ಮೋದಿ ಅವ್ರಿಗೆ ಗೊತ್ತಿಲ್ವಾ? ನರೇಂದ್ರ ಮೋದಿಜಿಯವರು ತಳಮಟ್ಟದಿಂದ ಬಂದಂತ ಒಬ್ಬ ವ್ಯಕ್ತಿ. ಆದ್ರೆ ನರೇಂದ್ರ ಮೋದಿ ಭ್ರಷ್ಟಾಚಾರಿ ಅಲ್ಲ, ಅಥವಾ ಅವರ ಮೇಲೆ ಯಾವುದೇ ಗುರುತರ ಆರೋಪಗಳು ಬರಲಿಲ್ಲ. ಯಾಕೆಂದ್ರೆ ಅವ್ರು ಮಾಡಿಲ್ಲ. ಆದ್ರೆ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಒಂದು ಕಾನೂನು ತಂದು ಅದಕ್ಕೊಂದು ವ್ಯವಸ್ಥೆಯನ್ನು ರೂಪಿಸಿ, ಒಂದು ಯಾವುದಾದ್ರೂ ಒಂದು ಲೋಕಪಾಲ್ ಬಿಲ್ನೇ ಆಗಲಿ, ಅದನ್ನ ಒಂದು ಇನ್ನು ಇಂಪ್ಲಿಮೆಂಟ್ ಅಂದ್ರೆ ದೊಡ್ಡ ಪ್ರಮಾಣದಲ್ಲಿ ಇಂಪ್ಲಿಮೆಂಟ್ ಆಗಿ ಇಡೀ ದೇಶದಲ್ಲೇ ಕಾರ್ಯನಿರ್ವಹಿಸುವಂಗೆ ಆಗ್ಬೇಕಾಗಿತ್ತು. ಇಡಿ, CBI ಮತ್ತೆ ಏನೇನೋ ಇದೆ ಅಲ್ವಾ, ಇದೆಲ್ಲ ಅಷ್ಟ್ರ ಮಟ್ಟಿಗೆ ನಮ್ಮ ತಳಮಟ್ಟದಲ್ಲಿ ಬಂದು ಕೆಲಸ ಮಾಡ್ತಾವ? ತಳಮಟ್ಟದ ಭ್ರಷ್ಟಾಚಾರ ತೊಡಗಿಸ್ಬೇಕಾದ್ರೆ CBI, ED ಆಗಲ್ಲ. ಇದಕ್ಕೇನಾದ್ರು ಮಾಡಿದ್ರ? ಏನು ಮಾಡಿಲ್ಲ. ಅಂದ್ರೆ ಇವ್ರು ಮತ್ತೆ ಇನ್ನೇನು, ಇವರಿಂದ ನಾವು ಏನು ಎಕ್ಸ್ಪೆಕ್ಟ್ ಮಾಡ್ಬೇಕಾಗಿತ್ತು? ಅಥವಾ ನಾವು ನರೇಂದ್ರ ಮೋದಿ ಅವ್ರನ್ನ ಒಬ್ಬ ಬದಲಾವಣೆಯ ಹರಿಕಾರ ಅಂತ ಕೆಲವರು ಹೇಳ್ತಾರಲ್ಲ, ಇದನ್ನ ಕರಿಬಹುದು? ನಾವು ಕರೀಲಿಕ್ಕಾಗೋದಿಲ್ಲ. ನರೇಂದ್ರ ಮೋದಿ ಅವರು ಯಾವುದೇ ಒಂದು ದೊಡ್ಡ ಒಂದು ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ತೀರ್ಮಾನಗಳನ್ನ ಇದುವರೆಗೂ ತಗೊಳ್ಲಿಕ್ಕೆ ಆಗ್ಲೇ ಇಲ್ಲ. ಸುಮ್ಮನೆ ಮಾತೆತ್ತಿದ್ರೆ ಯಾವುದೋ ಒಂದು ಉದ್ದುದ್ದ ಭಾಷಣ ಬಿಗಿಯೋದು, ಅಥವಾ ಮನ್ ಕಿ ಬಾತ್ ಅಂತ ಒಂದು ಕಾರ್ಯಕ್ರಮ ಮಾಡೋದು, ಅದರಲ್ಲಿ ಒಂದು ಭಾಷಣ ಮಾಡೋದು, ಇದು ಆಗ್ತಾ ಇದ್ದಾವೆ ಹೊರತು, ಅಥವಾ ನಮ್ಮ ಪಹಲ್ಗಾಮ್ ಅಟ್ಯಾಕ್ ಆದಾಗ ಒಂದು ಆಪರೇಷನ್ ಸಿಂಧೂರ ಅಂತ ಕೊಟ್ಕೊಂಡ್ರು, ಈ ತರ ಒಂದು ಮಾಡ್ಕೊಂಡು ಬಂದ್ರೆ ಹೊರತು ವೈಭವೀಕರಿಸುವಂತ ಒಂದು ನಾಟಕಗಳು. ಅದು ಬಿಟ್ರೆ ನಮ್ಮ ದೇಶದ ಜನಗಳಿಗೆ ಈ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂಗೆ ಯಾವುದೇ ಕಾನೂನು ಕ್ರಮವನ್ನ ನರೇಂದ್ರ ಮೋದಿ ಅವರು ಇದುವರೆಗೂ ಮಾಡೋಕ್ಕಾಗ್ಲಿಲ್ಲ. ಸಂಸತ್ನಲ್ಲಿ ನಾವೇನಕ್ಕೆ ಈ ನರೇಂದ್ರ ಮೋದಿ ಅಥವಾ ನಮ್ಮ BJP ಸರ್ಕಾರ ಅಥವಾ ನಮ್ಮ ಕೇಂದ್ರ ಸರ್ಕಾರ ಅದ್ರ ಮೇಲೆ ಹೇಳ್ತೀವಿ ಅಂತ ಅಂದ್ರೆ, ಕಾನೂನನ್ನ ರೂಪಿಸುವಂತ ಒಂದು ವ್ಯವಸ್ಥೆ ಇರೋದು ನಮ್ಮ ಸಂಸತ್ಗೆ, ಅಥವಾ ನಮ್ಮ ನರೇಂದ್ರ ಮೋದಿ ಅಥವಾ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ. ಇವ್ರ ಕೈಲಿದ್ದಂಥದ್ದು ಮೆಜಾರಿಟಿ ಫುಲ್ ಇತ್ತು, ಇವ್ರಿಗೆ ಮಾಡ್ಬೋದಿತ್ತು. ಆದ್ರೆ ಭ್ರಷ್ಟಾಚಾರ ತೊಲಗಿಸುವಂತ ಯಾವುದೇ ಕಾರ್ಯಕ್ರಮವನ್ನ ನರೇಂದ್ರ ಮೋದಿ ಅವರು ಮಾಡಲಿಲ್ಲ. ಹಾಗಾಗಿ ನರೇಂದ್ರ ಮೋದಿ ಅವರು ಮತ್ತೆ ಇನ್ನು ಕೆಲವು ರಾಜಕಾರಣಿಗಳಿಗೆ ಹೋಲಿಸ್ಕೊಂಡ್ರೆ ನರೇಂದ್ರ ಮೋದಿ ಅವರು ಅತ್ಯುತ್ತಮ ಅಥವಾ ಶ್ರೇಷ್ಠ ಅಂತ ಹೇಳ್ಕೊಳ್ಳಿಕ್ಕೆ ಯಾವುದೇ ಒಂದು ಕೆಲಸಗಳನ್ನ ನರೇಂದ್ರ ಮೋದಿ ಅವ್ರು ಮಾಡಲಿಲ್ಲ. ಹಾಗಾಗಿ ಜನಗಳೇ ಅರ್ಥ ಮಾಡ್ಕೊಳ್ಳಿ, ನರೇಂದ್ರ ಮೋದಿ ಅವ್ರಿಗೆ ಇಂಥ ವಿಚಾರಗಳು ಹೋಗ್ಬೇಕು, ಅಥವಾ ಅವ್ರಿಗೆ ತಟ್ಟಬೇಕು. मेरे प्यारे भाइयों बहनों, ये चुनाव उस बात का नहीं है मेरे भाइयों बहनों। और इसलिए मेरे भाइयों बहनों, लालू जी ने 25 साल राज किया। मुझे बताइए भाइयों, क्या 60 साल एक कम समय है क्या? 60 साल में सब कुछ हो सकता है कि नहीं हो सकता है? भाइयों बहनों,
ನಮ್ಮ ರಾಜ್ಯದಲ್ಲಿ ಲೋಕಾಯುಕ್ತ ಸಂಸ್ಥೆ ಅಂತ ಒಂದು ಮಾಡಿದ್ದಾರೆ. ಅಂದ್ರೆ ರಾಮಕೃಷ್ಣ ಹೆಗಡೆ ಅವ್ರ ಕಾಲದಲ್ಲಿ ಲೋಕಾಯುಕ್ತ ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ರು. ಅದು ಎಷ್ಟು ಪರಿಣಾಮಕಾರಿಯಾಗಿತ್ತು ಅಂದ್ರೆ ಸ್ವಲ್ಪ ಇತ್ತೀಚೆಗೆ ವ್ಯತ್ಯಾಸಗಳಾಗಿದ್ದಾವೆ. ಒಂದು ಸ್ವಲ್ಪ ದಿನಗಳಿಂದ ಒಂದು ಒಂದು 6-7 ವರ್ಷದಿಂದ ಒಂದು 10 ವರ್ಷದಿಂದ ಈಚೆಗೆ ಸ್ವಲ್ಪ ವ್ಯತ್ಯಾಸಗಳಾಗಿದೆ ಅಲ್ಲೂನು. ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗುದು. ಆದ್ರೆ ನಮ್ಮ ಲೋಕಾಯುಕ್ತವಾದಂತ ಒಂದು ಸಂಸ್ಥೆ ಮಾಡಿದಂತ ಕೆಲಸ ನಮ್ಮ ರಾಜ್ಯದಲ್ಲಿ ಇಡೀ ದೇಶದಲ್ಲೇ ಇಂಥ ಒಂದು ವ್ಯವಸ್ಥೆನ ಪರಿಣಾಮಕಾರಿಯಾಗಿ ನರೇಂದ್ರ ಮೋದಿ ಅವರು ಮಾಡಬೇಕಾಗಿತ್ತು. ಯಾಕೆಂದ್ರೆ ನಮ್ಮ ದೇಶದಲ್ಲಿ ವಿಪರೀತ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರದಿಂದ ತೊಂದರೆಗೊಳಗಾಗ್ತಾ ಇರೋರು ಕೆಳಮಟ್ಟದ ಜನ, ಅಂದ್ರೆ ತಳಮಟ್ಟದಲ್ಲಿ ಇದಾರಲ್ಲ ಆ ಜನ, ರೈತರು, ಹಳ್ಳಿ ಜನ, ಮತ್ತೆ ಕೆಲವಾರು ವರ್ಗದವರು. ಹಾಗಾಗಿ ಅದನ್ನ ಒಂದು ನಿಯಂತ್ರಣ ಮಾಡಲಿಕ್ಕೆ ನರೇಂದ್ರ ಮೋದಿ ಅವರು ಒಂದು ಕಾನೂನನ್ನ ಜಾರಿಗೆ ತರಬೇಕಾಗಿತ್ತು. ತರುವಲ್ಲಿ ವಿಫಲರಾದರು. ನರೇಂದ್ರ ಮೋದಿ ಅವ್ರ ಬಗ್ಗೆ ಅತಿಯಾಗಿ ನಾವು ಏನು ಹೇಳಿಕೊಂಡು ಹೊಗಳ್ಕೊಂಡು ಅಂತ ಸಾಧನೆ ಏನು ಮಾಡಲಿಲ್ಲ. ವಾಜಪೇಯಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರದೇ ಆದ ತೀರ್ಮಾನಗಳನ್ನ ತಗೊಂಡ್ರು. ಇಂದಿರಾ ಗಾಂಧಿ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಅವ್ರದೇ ಆದ ಒಳ್ಳೆ ತೀರ್ಮಾನಗಳನ್ನ ತಗೊಂಡ್ರು. ಅಂತ ತೀರ್ಮಾನಗಳನ್ನ ಆ ತರ ಗಟ್ಟಿತನವನ್ನ ನರೇಂದ್ರ ಮೋದಿ ಅವರು ಇದುವರೆಗೂ ತೋರಿಸ್ತಿಲ್ಲ. ನಾವೇನು ನೋಡ್ತಾ ಇದ್ದೀವಿ ಟಿವಿನಲ್ಲಿ, ಮಾಧ್ಯಮಗಳಲ್ಲಿ, ನರೇಂದ್ರ ಮೋದಿ ಅವರು ಆ ದೇಶಕ್ಕೆ ಪ್ರವಾಸ ಹೋದ್ರು, ಇನ್ನೊಂದು ದೇಶಕ್ಕೆ ಪ್ರವಾಸ ಹೋದ್ರು, ಇನ್ನೊಂದು ಕಡೆ ಎಲ್ಲೋ ಏನೋ ಟ್ರೀಟಿ ಮಾಡ್ಕೊಂಡ್ರು. ಈ ತರ ನಾವು ನೋಡ್ತಾ ಇದ್ದೇವೆ ಹೊರತು ನರೇಂದ್ರ ಮೋದಿ ಅವರು ನಮ್ಮ ಭಾರತ ದೇಶದಲ್ಲಿ ದೊಡ್ಡ ಯುದ್ಧ ಅಂದ್ರೆ ಒಳಗಡೆ ನಡೀತಾ ಇರ್ತಕ್ಕಂಥ ಯುದ್ಧ ಭ್ರಷ್ಟಾಚಾರ. ಈ ಭ್ರಷ್ಟಾಚಾರದ ವ್ಯವಸ್ಥೆಯನ್ನ ನಾಶಪಡಿಸ್ಲಿಕ್ಕೆ ಯಾವುದೇ ಕಾನೂನನ್ನ ಇವತ್ತವರೆಗೂ ಜಾರಿಗೆ ತರಲಿಲ್ಲ. ನರೇಂದ್ರ ಮೋದಿ ಅವರಿಂದ ಭ್ರಷ್ಟಾಚಾರ ಹೋಗ್ಲಿಕ್ಕೆ, ಕಂಟ್ರೋಲ್ ಮಾಡ್ಲಿಕ್ಕೆ ಆಗ್ಲಿಲ್ಲ. ಇದು ಮಾತ್ರ ಸತ್ಯ. ತಾವು ದಯವಿಟ್ಟು ಇದನ್ನ ಯೋಚನೆ ಮಾಡಿ. ನಾವು ನರೇಂದ್ರ ಮೋದಿ ಅವರು ಒಬ್ಬ ಭ್ರಷ್ಟ ಅಂತ ಹೇಳಲಿಕ್ಕೆ ಆಗುದಿಲ್ಲ, ಅಥವಾ ಅವರು ಬೇರೆ ತರದ ರಾಜಕಾರಣಿ ತರ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಆದ್ರೆ ಸಿಕ್ತಂತ ಅವಕಾಶದಲ್ಲಿ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರವನ್ನು ಹೋಗ್ಲಾಡಿಸ್ಲಿಕ್ಕೆ ಸಂಪೂರ್ಣವಾಗಿ ವಿಫಲರಾದರು. ಇದು ನಮ್ಮ ಅಭಿಪ್ರಾಯ.